ಇದ್ದೊಬ್ಬ ಮಗಳನ್ನ ಕಳ್ಕೊಂಡಂತಹ ತಂದೆಯ ಗೋಳಾಟದ ಕಣ್ಣೀರ ಕಥೆ ಇದು. ಶವಾಗಾರಕ್ಕೆ ಹೋದ್ರೆ ಅಲ್ಲೂ ಕೂಡ ಹಣಬಾಕರು, ಎಲ್ಲಿ ಹೋದ್ರೂ ದುಡ್ಡು ಬೇಕು. ಇದು ವ್ಯವಸ್ಥೆ ವಿರುದ್ಧ ಆಕ್ರೋಶ ಹುಟ್ಟಿಸುವಂತಹ ಸ್ಟೋರಿ. ಇದ್ದೊಬ್ಬಳ ಮಗಳನ್ನ ಕಳ್ಕೊಂಡಂತಹ ತಂದೆಯ ಕರುಳು ಹಿಂಡುವ ಕತೆ ಇದು. ಲಂಚಬಾಕ ವ್ಯವಸ್ಥೆಯ ಮುಖವಾಡವನ್ನ ಕಳಚುವಂತಹ ವರದಿ. ಇದು ವ್ಯವಸ್ಥೆ ವಿರುದ್ಧ ಆಕ್ರೋಶ ಹುಟ್ಟು ಹಾಕಿಸುವಂತಹ ಸ್ಟೋರಿ. ಮಗಳನ್ನ ಕಳ್ಕೊಂಡಿದ್ದಾರೆ, ಅಂತಿಮವಾಗಿ ಅವಳನ್ನ ವಿದಾಯ ಹೇಳಬೇಕು, ಶವಾಗಾರ ಕರ್ಕೊಂಡು ಹೋದ್ರೆ ಅಲ್ಲೂ ಕೂಡ ಒಂದು ರೀತಿ ತಿಗಣಿಯಂತೆ ರಕ್ತ ಹಿರುವ ಲಂಚಬಾಕರ ಹಾವಳಿ. ಇದರಿಂದ ರೋಸಿ ಹೋಗಿದ್ದಾರೆ ಆ ತಂದೆ. ಪಾಪ ಶವ ಪರೀಕ್ಷೆಗೆ ಅಂತ ಹೋದ್ರೆ ಅಲ್ಲೂ ಕೂಡ ಹಣಕ್ಕಾಗಿ ಡಿಮಾಂಡ್. ಎಲ್ಲೋದ್ರೂ ಹಣ ಹಣ ಹಣ. ಹಣ ಇಲ್ಲ ಅಂದ್ರೆ ಏನೂ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹೆಣಕ್ಕೂ ಕೂಡ ಹಣವನ್ನ ಡಿಮಾಂಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ, ವ್ಯವಸ್ಥೆ ಇದೆ ಅಂತಂದ್ರೆ ಏನ್ ಹೇಳಬೇಕು. ಶವ ಪರೀಕ್ಷೆ ಮಾಡಿಸಲು ಹಣ ವಸೂಲಿ ಕೇಳಿರುವಂತಹ ಆರೋಪ ಕೇಳಿಬಂದಿದೆ. ಮಗಳ ಶವ ಪರೀಕ್ಷೆಗಾಗಿ ಪೊಲೀಸರಿಗೆ ಹಣ ನೀಡಿದ್ದೀನಿ ಅಂತ ಸ್ವತಃ ತಂದೆ ಹೇಳ್ತಾ ಇದ್ದಾರೆ. ಬೆಳ್ಳಂದೂರು ಪೊಲೀಸರಿಗೆ ಹಣ ನೀಡಿದ್ದೀನಿ ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಫೇಸ್ಬುಕ್ ನಲ್ಲಿ ಶಿವಕುಮಾರ್ ಎಂಬುವರು ಪೋಸ್ಟ್ ಒಂದನ್ನ ಹಾಕೊಂಡಿದ್ದಾರೆ. ತನ್ನ ಮಗಳ ಸಾವಿನ ಬಗ್ಗೆ ಅಳಲನ್ನ ತೋಡ್ಕೊಂಡಿದ್ದಾರೆ ತಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿರುವಂತಹ ಪೊಲೀಸರು ಈ ಬಗ್ಗೆ ಏನ್ ಕ್ರಮ ತೆಗೆದುಕೊಳ್ತಾರೆ, ಯಾರು ದುಡ್ಡು ತಗೊಂಡವರು, ಅದ್ರ ಬಗ್ಗೆ ಏನ್ ಆಕ್ಷನ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಕರುಣಾಜನಕ ಕಥೆ ಇದು. ಮಗಳ ಒಂದು ಶವ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ಬೇಕು, ಶವ ಸಾಗಾಟ ಆಗಬೇಕು. ಈ ಪರಿಸ್ಥಿತಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ದುಡ್ಡಿಲ್ಲದೆ ಏನು ಕೆಲಸ ಆಗಲ್ಲ ಅಂದ್ರೆ ಹೇಗೆ? BPCL ನಿವೃತ್ತ ಸಿಇಒ CFO ಬಿಚ್ಚಿಟ್ಟಂತಹ ಸತ್ಯ. ಮರಣ ಪ್ರಮಾಣ ಪತ್ರಕ್ಕೆ ಹೋದ್ರೆ ಲಂಚ, ಶವ ಪರೀಕ್ಷೆಗೆ ಹೋದ್ರೆ ಅಲ್ಲೂ ಕೊಡಬೇಕು ಲಂಚ. ಸೆಪ್ಟೆಂಬರ್ 18ಕ್ಕೆ ಮೆದುಳು ರಕ್ತಸ್ರಾವದಿಂದ ಅಕ್ಷಯ ಮೃತಪಟ್ಟಿರ್ತಾರೆ. ಅವರ ಸಾವಿನ ನಂತರದಲ್ಲಿ ಮಗಳ ಸಾವಿನ ವಿಚಾರ ತಿಳಿದು ಮುಂಬೈನಿಂದ ಪೋಷಕರು ಬರ್ತಾರೆ. ಮಗಳನ್ನ ಅಂತಿಮವಾಗಿ ಈ ರೀತಿ ನೋಡ್ಬೇಕಾಯ್ತಲ್ಲ ಅಂತ ಶೋಕದಲ್ಲಿರ್ತಕ್ಕಂತಹ ಕುಟುಂಬ ಅದು. ಪುತ್ರಿ ಶೋಕದಲ್ಲಿದ್ದಂತಹ 64 ವರ್ಷದ ತಂದೆಗೆ ಒಂದು ರೀತಿಯಾದಂತಹ ಕರಾಳ ಅನುಭವ ಆಗಿದೆ, ಕೆಟ್ಟ ಅನುಭವ ಆಗಿದೆ. ಆಂಬ್ಯುಲೆನ್ಸ್ ಚಾಲಕ, ಪೊಲೀಸ್, ಸ್ಮಶಾನ ಸಿಬ್ಬಂದಿ ಹಂತವಾಗೂ ಕೂಡ ಹಣಕ್ಕಾಗಿ ಪೀಡಿಸ್ತಾರೆ. ಹಣ ಬೇಕು, ಹಣ ಬೇಕು. ಸರ್ಕಾರಿ ಅಧಿಕಾರಿಗಳಿಗೆ ಪ್ರತಿ ಹಂತದಲ್ಲೂ ಕೂಡ ಹಣವನ್ನ ಕೊಟ್ರೇನೆ, ಲಂಚವನ್ನ ಕೊಟ್ರೇನೆ ಕೆಲಸ ಆಗೋದು. ಅದು ಎಂತಹ ಸಂದರ್ಭ ಬೇಡವಾ? ಇದರಲ್ಲೂ ದುಡ್ಡು ತಿಂದು ನಿಮ್ಮ ಮನೇಲಿ ಅದೇನ್ ಜೀರ್ಣಿಸ್ಕೋತೀರಿ? ಕಸುವಿನ ಹಳ್ಳಿಯಲ್ಲಿಂದ ಕೋರಮಂಗಲ ಆಸ್ಪತ್ರೆಗೆ ಶವ ಸಾಗಾಟ ಮಾಡಿದಕ್ಕೆ ಅವ್ರು ಕೊಟ್ಟಿರೋ ದುಡ್ಡು ಎಷ್ಟು ಗೊತ್ತಾ? 5,000. ಅಲ್ಲಿಂದ ಅಲ್ಲಿಗೆ ಸಾಗಾಟ ಮಾಡೋಕೆ. ಮಗಳ ಕಣ್ಣುಗಳನ್ನ ದಾನ ಮಾಡಿ ಅಂತ್ಯಕ್ರಿಯೆ ವೇಳೆಯೂ ಕೂಡ ಹಣ. ಅವರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಮಗಳ ಕಣ್ಣುಗಳ ದಾನ ಆಗಲಿ, ಮತ್ತೊಬ್ಬರಿಗೆ ಅದು ದಾರಿದೀಪವಾಗ್ಲಿ ಅಂತ. ಬಟ್ ಅಲ್ಲೂ ದುಡ್ಡು ಕೊಡ್ಬೇಕಾಯ್ತು. ಮರಣೋತ್ತರ ಪರೀಕ್ಷೆಗೆ ಹೋದ್ರೆ, ಠಾಣೆಗೆ ಹೋದ್ರೆ ಅಲ್ಲೂ ಕೂಡ ದುಡ್ಡು. ಎಲ್ಲಿಲ್ಲ ಎಲ್ಲ ಕಡೆಯಲ್ಲೂ ದುಡ್ಡು ದುಡ್ಡು ದುಡ್ಡು. ಕಡಿಮೆ ಅಂದ್ರೆ ಅವ್ರು 5,000ದಿಂದ ಕೆಳಕ್ಕೆ ಹೋಗೋದೇ ಇಲ್ಲ. ಮಿನಿಮಮ್ ರೇಂಜ್ 5ರಿಂದ ಮೇಲಕ್ಕೆ ಇರುತ್ತೆ. ಅವ್ರು ಹೇಳ್ತಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಕೊಟ್ಟಿದ್ದೀನಿ. ಮರಣ ಪ್ರಮಾಣ ಪತ್ರ ಪಡೆಯೋದಕ್ಕೂ ಕೂಡ ಪೊಲೀಸರು ಅದನ್ನ ಪರಿಶೀಲನೆ ಮಾಡ್ತಾರಲ್ಲ, ಅವ್ರಿಗೆ 2,000 ಕೊಟ್ಟಿದ್ದಾರೆ. ಲಂಚಾವತಾರದ ಬಗ್ಗೆ BPCL ನಿವೃತ್ತ CFO ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿ ತಮಗಾದಂತಹ ನೋವೇನು, ಆದಂತಹ ಸಂಕಟ ಎಂಥದ್ದು ಅನ್ನೋದನ್ನ ವಿವರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಈ ಹಂತಕ್ಕೂ ಹೋಗ್ತಾರಾ ಮನುಷ್ಯ? ಅವ್ರ ಮನೇಲೂ ಸಾವುಗಳಾಗಲ್ವಾ? ಅವ್ರಿಗೂ ಆ ಸಾವಿನ ನೋವು ಬಾಧೆ ಗೊತ್ತಿರಲ್ವಾ? ದಿವ್ಯಾ, ಏನಂದ್ರೆ ಇದು ಲಂಚಬಾಕದ ಆತನದ ಪರಮಾವಧಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಸಾವು ಸಂಭವಿಸಿರ್ತದೆ, ಬೇರೆ ವಿಚಾರದಲ್ಲಿ ಯಾವ್ದಾದ್ರು ಹಣವನ್ನ ಪಡ್ಕೊಂಡ್ರೆ ಅದರಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತವೆ. ಆದ್ರೆ ಸಾವಿನ ವಿಚಾರದಲ್ಲೂ ಕೂಡ ಈ ರೀತಿಯಲ್ಲಿ ಹಣವನ್ನ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಂದ್ರೆ ಒಂದು ಶವವನ್ನ ಮರಣೋತ್ತರ ಪರೀಕ್ಷೆಗೆ ಸಾಗಾಟ ಮಾಡೋ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ನ ಚಾಲಕನಿಗೂ ಕೂಡ ಹೆಚ್ಚುವರಿ ಹಣವನ್ನ ಕೊಡ್ತಾರೆ. ಅದಾದ ಬಳಿಕ ಶವ ಪರೀಕ್ಷೆ ಮಾಡುವಂತ ವೈದ್ಯರಿಗೂ ಕೂಡ ನಾನು ಲಂಚವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿರುವಂತದ್ದು. ಅದಾದ ಬಳಿಕ
ಹಣ್ಣನ್ನ ದಾನ ಮಾಡಿ ಸ್ಮಶಾನಕ್ಕೆ ಹೆಣವನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಶವದ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಅಲ್ಲೇ ಹಣಕ್ಕೂ ಕೂಡ ಪೀಡಿಸಿದ್ರು. ಅಲ್ಲೂ ಕೂಡ ನಾನು ಹೆಚ್ಚುವರಿ ಹಣವನ್ನ ಕೊಟ್ಟೆ. ಅದಾದ ಬಳಿಕ UDR ಪ್ರತಿಯನ್ನ ತೆಗೆದುಕೊಳ್ಳಕ್ಕೆ ಪೊಲೀಸ್ ಠಾಣೆಗೆ ಹೋದ ಸಂದರ್ಭದಲ್ಲೂ ಕೂಡ ಅಲ್ಲೂ 5,000 ಹಣವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತದ್ದು. ಅಂದ್ರೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದ್ರ ಜೊತೆಗೆ ಒಂದು ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಕೇಳಿರುವಂತದ್ದು. ನನ್ನ ಬಳಿಯಲ್ಲಿ ಹಣ ಇತ್ತು, ಹಣಕ್ಕೆ ಪೀಡಿಸಿದಾಗ ನಾನು ಹಣವನ್ನ ಕೊಟ್ಟಿದ್ದೀನಿ. ಬಡವರು ಈ ರೀತಿಯಲ್ಲಿ ಹಣ ಇಲ್ಲದಂತ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯ ಪೀಡನೆ ಮಾಡಿದ್ರೆ ಅವರು ಯಾವ ರೀತಿಯಲ್ಲಿ ಹಣವನ್ನ ಕೊಡ್ತಾರೆ? ಅವ್ರಿಗೂ ಕೂಡ ಈ ರೀತಿಯ ನೋವು ಕರಾಳ ಮುಖಗಳು ಬಯಲಾಗಿರ್ತವೆ. ಆದ್ರೆ ಅವ್ರು ಯಾರು ಕೂಡ ಧೈರ್ಯದಿಂದ ಹೇಳ್ಕೊಂಡಿಲ್ಲ. ನಾನು ಈ ವಿಚಾರವನ್ನ ಧೈರ್ಯದಿಂದ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಅವರು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಮಾಹಿತಿಯನ್ನ ಹಂಚಿಕೊಂಡ ಬಳಿಕ ಈಗ ಅದು ಆಕ್ರೋಶಕ್ಕೆ ಕೀಡಾಗಿತ್ತು. ಜೊತೆಗೆ ಪೊಲೀಸರು ಅಂದ್ರೆ ಬೇರೆ ಇಲಾಖೆಯವರು ಯಾರು ಕೂಡ ಇದುವರೆಗೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ. ಆದ್ರೆ ಪೊಲೀಸ್ ಇಲಾಖೆಯಿಂದ ಇಬ್ಬರನ್ನ ಅಂದ್ರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಇಂದ ಇಬ್ಬರನ್ನ ಅಮಾನತನ್ನ ಮಾಡಿದ್ದಾರೆ. ಜೊತೆಗೆ ಆಂಬುಲೆನ್ಸ್ ನ ಡ್ರೈವರ್ ಇರ್ಬೋದು ಮತ್ತು ಸ್ಮಶಾನದಲ್ಲಿ ಯಾರು ಹಣವನ್ನು ತೆಗೆದುಕೊಂಡ್ರು ಅವ್ರನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಇಲಾಖೆಗಳು ಕ್ರಮವನ್ನ ತೆಗೆದುಕೊಳ್ಬೇಕಾದಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಒಂದು ಸಾವಿನ ಮನೆಯಲ್ಲಿ ಅಷ್ಟೆಲ್ಲ ನೋವುಗಳಿರುತ್ತೆ, ಅವರು ಆ ದಿನ ತಳ್ಬಿಟ್ರೆ ಸಾಕು ಅಂತ ಕೇಳ್ದಂಗೆಲ್ಲ ಕೊಟ್ಟಿರ್ತಾರೆ. ಬಟ್ ಈ ರೀತಿಯೂ ನಡೆಸ್ಕೊಳ್ತಾರೆ ಅನ್ನೋದನ್ನ ಕೆಲವರು ಮಾತ್ರ ಬಹಿರಂಗಪಡಿಸ್ತಾರೆ.